ಮುಸಲ್ಮಾನ್ ಗೂಂಡಾ ರಾಜ್ಯ ಆಡಳಿತ ನಡೆಸ್ತಾ ಇದೆಯೋ, ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸ್ತಾ ಇದೆಯೋ ಅನುಮಾನ ಬರೋ ರೀತಿಯಲ್ಲಿ ಇದೆ. ಯಾಕೆಂತಂದ್ರೆ ನಿನ್ನೆ ಬಾಗಲಕೋಟೆಯಲ್ಲಿ ನಡೆದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಶಾಂತಿಯುತ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮಸೀದಿ ಮೇಲಿನಿಂದ ಕಲ್ಲುಗಳು ಚಪ್ಪಲಿಗಳನ್ನು ಎಸಿತಾರೆ. 200 ಜನ ಸೇರಿದ್ದಾರೆ. ಸೇರಿದಂತ ಸಂದರ್ಭದಲ್ಲಿ ಶಾಂತಿಯಿಂದ ಹೋಗ್ತಾ ಇರೋಂಥ ಮೆರವಣಿಗೆಗೆ ಚಪ್ಪಲಿ ಮತ್ತು ಕಲ್ಲನ್ನು ಹೊಡೆದ್ರೆ SP ಹೇಳಿಕೆ ಕೊಡ್ತಾರೆ. ಇವತ್ತು ಪ್ರಜಾವಾಣಿಯಲ್ಲಿ ನೋಡಿದೆ ನಾನು. ಮೆರವಣಿಗೆಯು ರಾತ್ರಿ 10 ಗಂಟೆಗೆ ಮಸೀದಿ ಸಮೀಪಿಸಿದಂತೆ ಅಲ್ಲಿದ್ದ ತಂಜೀರ್ ಎಂಬುವರು 2 ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಎಸೆದಿದ್ದಾರೆ. SP ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತ 2 ಸಣ್ಣ ಕಲ್ಲು ಎಸೆದರಂತೆ ಮೇಲಿಂದ. ಆ SP ಗಾಯ ಆಗಿದೆ, 2 ಪೊಲೀಸ್ನವರು ಗಾಯ ಆಗಿದೆ. ಅದಾದ ನಂತರ ಅವ್ರು ಮುಂದುವರಿತಾ ಹೇಳ್ತಾರೆ, ಯಾರಿಗೂ ಗಂಭೀರ ಗಾಯಗಳು ಆಗಲಿಲ್ಲ, ಬೇರೆ ಯಾವುದೇ ಕಲ್ಲು ತೂರಾಟ ಆಗಿಲ್ಲ ಎಂದು ಲಭ್ಯವಾದ ವಿಡಿಯೋ ಅದ್ರ ಮುಖಾಂತರ ಸಿಕ್ತು ಅಂತಾರೆ. ಅದ್ರ ಕೆಳಗಡೆನೆ ಪ್ರಜಾವಾಣಿ ಬರೀತಾ ಇದ್ದಾರೆ. ನಗರದ ತರಕಾರಿ ಮಾರುಕಟ್ಟೆ ಬಳಿ ಶುಕ್ರವಾರ ಕಲ್ಲು ತೂರಾಟ ಪಡೆದಿದ್ದು ಯುವಕರ ಗುಂಪನ್ನು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಆ ತರಕಾರಿ ಅಂಗಡಿನ ಸುಟ್ಟು ಹಾಕಿದ್ದಾರೆ. 2 ಸಣ್ಣ ಕಲ್ಲು ಹೊಡೆಯೋದಾದ್ರೆ 200 ಜನ ಯಾಕೆ ಮೇಲೆ ಸೇರಿದ್ರು? ಚಪ್ಪಲಿಗೆ ಕಲ್ಲುಗಳಿಗೆ ಅಲ್ಲಿ ಜಾಗ ಮಸೀದಿಯಲ್ಲಿ ಯಾಕೆ ಇಟ್ಕೊಂಡ್ರು? ಒಂದ್ ರೀತಿಯ ತಾಲಿಬಾನ್ ಸರ್ಕಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಮದ್ದೂರಲ್ಲಾಯ್ತು, ನೆಲಮಂಗಲ ಆಯ್ತು, ಚಿಕ್ಕಮಗಳೂರು ಆಯ್ತು, ದಾವಣಗೆರೆ ಆಯ್ತು, ನಿನ್ನೆ ಬಾಗಲಕೋಟೆ ಆಗಿದೆ. ಇವತ್ತು ಬೆಳಿಗ್ಗೆ TV ನೋಡ್ಕೊಂಡ್ ಬಂದೆ ನಾನು. ಚಿತ್ತಾಪುರದಲ್ಲೂ ಆಗಿದೆ. ಈಗ ಬೆಳಿಗ್ಗೆ ಹೊಸದಾಗಿ ಬಂದ ಸುದ್ದಿ ಅಂತ ಹೇಳ್ತಾ ಇದ್ದೆ. ಅಂದ್ರೆ ಈ ರಾಜ್ಯದಲ್ಲಿ ಮುಸಲ್ಮಾನರು ಗೂಂಡಾ ಮುಸಲ್ಮಾನರು, ನಾನು ಎಲ್ಲ ಮುಸಲ್ಮಾನರಿಗೂ ಮತ್ತೆ ಹೇಳಲ್ಲ, ಈ ಗೂಂಡಾಗಿರಿ ಮಾಡಂತ ಮುಸಲ್ಮಾನರು, ದೇಶದ್ರೋಹಿ ಮುಸಲ್ಮಾನರು ಇವತ್ತು ಕರ್ನಾಟಕ ರಾಜ್ಯವನ್ನ ಆಡಳಿತ ನಡೆಸ್ತಾ ಇದ್ದಾರ. ಇವ್ರು ಏನೇ ಗೂಂಡಾಗಿರಿ ಮಾಡ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಆಶೀರ್ವಾದ ಇದೆ. ಗೊತ್ತವ್ರು ಮುಸಲ್ಮಾನರಿಗೆ DJ ಹಳ್ಳಿ KJ ಹಳ್ಳಿ ಧ್ವಂಸ ಆಗೋಯ್ತು, ಕೇಸ್ ವಾಪಸ್ ತಗೊಂಡ್ರು. ಹುಬ್ಬಳ್ಳಿ SP ಅಟ್ಟಿಸ್ಕೊಂಡು ಹೋದ್ರು, SP ನ ತಪ್ಪಿಸ್ಕೊಂಡು ಹೋದ್ರು, ಕೇಸ್ ಆಯ್ತು, ಆ ಕೇಸು ವಾಪಸ್ ತಗೊಂಡ್ರು. ದಾವಣಗೆರೆನಲ್ಲಿ ಪೊಲೀಸ್ನವ್ರ ಹಿಡ್ಕೊಂಡು ಹೊಡಿತಾರೆ, ಟಿವಿಗಳೆಲ್ಲ ಬಂತು. ಅಲ್ಲಿ ಮಾನ್ಯ ಜಮೀರ್ ಅಹಮದ್ ಅವರು ಉಳಿದಂತ ಮುಸ್ಲಿಂ ನಾಯಕಗಳೆಲ್ಲ ಹೋಗಿ ಆ ಗೂಂಡಾಗಳಿಗೆ ರಕ್ಷಣೆ ಕೊಡಿಸ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಗೂಂಡಾ ಮುಸಲ್ಮಾನರಿಗೆ, ದೇಶದ್ರೋಹಿ ಮುಸಲ್ಮಾನರಿಗೆ ಸಂಪೂರ್ಣ ರಾಜ್ಯ ಸರ್ಕಾರ ಆಶೀರ್ವಾದ ಮಾಡ್ತಾ ಇದೆ. ಒಂದು ರೀತಿ ಔರಂಗಜೇಬನ ಮನಸ್ಥಿತಿ. ಕಾಂಗ್ರೆಸ್ನವರು, ರಾಜ್ಯ ಸರ್ಕಾರ ತಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕು. ಈ ದೇಶದ್ರೋಹಿ ಮುಸಲ್ಮಾನರು ಅವರ ಮನಸ್ಥಿತಿ ಬದಲಾವಣೆ ಮಾಡ್ಕೊಳಲ್ಲ.
ಕಾಂಗ್ರೆಸ್ಸಿನ ಆಡಳಿತ ನಡೆಸ್ತಾ ಇರುವಂತ ವ್ಯಕ್ತಿಗಳೇ ತಮ್ಮ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕು. ಯಾವಾಗ ತನ್ನ ಕುಟುಂಬಕ್ಕೆ ಪೆಟ್ಟಾದ್ರೆ, ತನ್ನ ಮನೆಯಲ್ಲಿರುವಂತ ಹೆಣ್ಮಕ್ಳಿಗೆ ತೊಂದರೆ ಆದ್ರೆ, ವೈಯಕ್ತಿಕವಾಗಿ ಪೆಟ್ಟಾದಾಗ ಈ ಮುಸಲ್ಮಾನ್ ಗೂಂಡಾಗಳಿಂದ, ಆಗ ಕಾಂಗ್ರೆಸ್ಸಿಗರು ಆ ಕುಟುಂಬದವ್ರು ಮಾತ್ರ ಎಚ್ಚೆತ್ಕೋಬಹುದು. ನಾನು ಹೇಳೋದಿಷ್ಟೇನೆ, ಈ ರೀತಿ ಯಾವ ಮಸೀದಿಗಳಲ್ಲಿ, ಮತ್ತೆ ಹೇಳ್ತೀನಿ, ಎಲ್ಲ ಮಸೀದಿ ಅಲ್ಲ, ಯಾವ ಮಸೀದಿಗಳ ಮುಖಾಂತರ ಕಲ್ಲು ಚಪ್ಪಲಿ ಹೊರಗಡೆ ಬರುತ್ತೆ, ಆ ಮಸೀದಿನ ರಾಜ್ಯ ಸರ್ಕಾರ ತಕ್ಷಣ ಸೀಸ್ ಮಾಡಬೇಕು. ಅಲ್ಲಿ ಯಾರು ಮುಲ್ಲಾಗಳಿರ್ತಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು. ಆಗ ಈ ಮುಸಲ್ಮಾನ್ ಗೂಂಡಾಗಳಿಗೆ ಅರ್ಥ ಆಗುತ್ತೆ, ಇಲ್ಲೂ ಒಂದು ಸರ್ಕಾರ ಅಂತ ಬದುಕಿದೆ ಅಂತ. ರಾಜ್ಯದಲ್ಲಿ ಮುಸಲ್ಮಾನರನ್ನ, ಗೂಂಡಾ ಮುಸಲ್ಮಾನರ ರಕ್ಷಣೆ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದೆ. ಪ್ರಶ್ನೆ ಕೇಳಿದೆ ವಿಧಾನಸೌಧದಲ್ಲಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂತ ಘಟನೆ ಎಷ್ಟು? ಉತ್ತರ ಕೊಡ್ತಾರೆ. ಎಷ್ಟು ಜನದಲ್ಲಿ ಇದ್ರಲ್ಲಿ ಕೂಗಿದವ್ರು ಜೈಲಲ್ಲಿ ಇದ್ದಾರೆ? ಒಬ್ರು ಇಲ್ಲ. ಅಂದ್ರೆ ದೇಶದ್ರೋಹ ಯಾರು ಬೇಕಾದ್ರೂ ಮಾಡ್ಬೋದು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರೋಂತ ಈ ವ್ಯವಸ್ಥೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ, ಭಯಮುಕ್ತ ನೆಮ್ಮದಿ ಬದುಕು ನೀಡುವುದು ನಮ್ಮ ಮೊದಲ ಆದ್ಯತೆ. ಜನರ ಶಾಂತಿ ನೆಮ್ಮದಿಗೆ ಭಂಗ ತರುವ ಯಾವುದೇ ವ್ಯಕ್ತಿ ಶಕ್ತಿ ನಾವು ಬಿಡುವುದಿಲ್ಲ. ಇದಕ್ಕೇನು ಇದು ಬಂದಿರೋದು, ಪ್ರಜಾವಾಣಿಯಲ್ಲಿ ಬಂದಿರೋದು, ನಾನೇನು ವೈಯಕ್ತಿಕ ಹೇಳಿಕೆ ಅಲ್ಲ. ಇದು ಬರೀ ಹೇಳಿಕೆ ಇರೋದ ಮುಖ್ಯಮಂತ್ರಿಗಳು. ಮದ್ದೂರಿಂದ, ಮಂಡ್ಯದಿಂದ, ನೆಲಮಂಗಲದಿಂದ, ದಾವಣಗೆರೆಯಿಂದ ಬೆಂಗಳೂರಿನಲ್ಲಿ ಓಂ ಶಕ್ತಿ ಬೇರೊಡೆಗೆ ಹೋಗುತ್ತೆ, ಅದ್ರ ಮೇಲೆ ಕಲ್ಲು ಹೊಡಿತಾರೆ. ಅದಕ್ಕೋಸ್ಕರ ನಾನು ನೆಮ್ಮದಿ ಅಂದ್ರೆ ಮುಸಲ್ಮಾನ್ ಗೂಂಡಾಗಳ ನೆಮ್ಮದಿ ಸರ್ಕಾರ ಇದಾಗಿದೆ. ಜನರ ಭಯಮುಕ್ತ ನೆಮ್ಮದಿ ಬದುಕು ನೀಡುವುದು ಮೊದಲ ಆದ್ಯತೆ ಅಂತಂದ್ರೇನು? ಮುಸಲ್ಮಾನ್ ಗೂಂಡಾಗಳು ಮಾತ್ರ ನೆಮ್ಮದಿನ? ಅವರು ಮಾತ್ರ ಭಯ ಇಲ್ಲದಂತ ಪರಿಸ್ಥಿತಿ ಅಂತ ತಂದ್ಕೊಡೋದೇ ನಿಮ್ಮ ಸರ್ಕಾರದ ಕರ್ತವ್ಯನ? ಇದಕ್ಕೆ ತುಂಬಾ ಆಶ್ಚರ್ಯ ಅಂತಂದ್ರೆ, ಈ ಬಾಗಲಕೋಟೆಯ SP ಕೊಟ್ಟಂತ ಹೇಳಿಕೆ ನಿಜಕ್ಕೂ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸ್ವತಃ ಅವ್ರಿಗೇನೆ ಕಲ್ಲು ಬಿದ್ದು ಗಾಯ ಆದ್ರೂ ಕೂಡ 2 ಸಣ್ಣ ಕಲ್ಲು ಹೊಡೆದಿದ್ದಾರೆ ಅನ್ನಂತ ಹೇಳಿಕೆ ಕೊಡ್ತಾರೆ. ಪ್ರಜಾವಾಣಿ ಮತ್ ಓದ್ತೀನಿ ಕೇಳಿ. ತಂಬೀರ್ ಎಂಬುವರು 2 ಸಣ್ಣ ಕಲ್ಲುಗಳನ್ನ ತೆಗೆದುಕೊಂಡು ಎಸೆದಿದ್ದಾರೆ. ಅದು ಪೊಲೀಸ್ ಸಿಬ್ಬಂದಿ ಮತ್ತು ವ್ಯಕ್ತಿಯೊಬ್ಬರ ಮೇಲೆ ಬಿತ್ತು. ಯಾರಿಗೂ ಗಂಭೀರ ಗಾಯಗಳು ಆಗಲಿಲ್ಲ. SP ಅವರೇ, ನಿಮ್ಗೆ ಗಾಯ ಆಗಿಲ್ವಾ? ನಿಮ್ ರಕ್ತ ನಾವು ನೋಡುದಿಲ್ಲ ಟಿವಿನಲ್ಲಿ. ಆ ಟಿವಿ ಹೊಡೆದ ಕಣೇನಾಗಾರೆ? ಆ ಟಿವಿ ಸುಳ್ಳು ಹೇಳ್ತಾ ಇದೇನು? ಇಂಥ SP ಯಾಕೆ? ಅವ್ರಿಗೆ ಗೊತ್ತು ರಾಜ್ಯ ಸರ್ಕಾರ ಗೂಂಡಾ ಮುಸಲ್ಮಾನರ ಪರ ಇದೆ. ನಾನೇನಾದ್ರು ಕೂಡ ಬಿಗಿಯಾಗಿ ಕ್ರಮ ತಗೊಂಡ್ರೆ ನನಗೆ ಅಲ್ಲಿಂದ ಎತ್ತಗಡಿ ಮಾಡ್ತಾರೆ, ವೈಯಕ್ತಿಕ ತೊಂದರೆ ಆಗತ್ತೆ. ಯಾರು ಸಾಯ್ಲಿ, ಯಾರು ಚಪ್ಪಲಿ ಎಸಲಿ, ಯಾರು ಕಲ್ಲು ಹೊಡಿಲಿ, ನನಗೇನು? ಇದು ಪೊಲೀಸ್ ಇಲಾಖೆಯ ಒಂದು ರೀತಿಯ ದೌರ್ಬಲ್ಯ, ಶಕ್ತಿಹೀನ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗಳಿಗೂ ತಂದಿದೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಗೂಂಡಾ ಮುಸಲ್ಮಾನರ ಮನಸ್ಥಿತಿ ಬದಲಾವಣೆ ಆಗಲ್ಲ. ಕಾಂಗ್ರೆಸ್ನ ತಮ್ಮ ಮನಸ್ಥಿತಿ ಬದಲಾವಣೆ ಮಾಡ್ಕೋಬೇಕು. ಇದು ನನ್ನ ಒತ್ತಾಯ ಈ ದಿಕ್ಕಿನಲ್ಲಿ. ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಈ ಮುಸಲ್ಮಾನ್ ಗೂಂಡಾಗಳು ದೇಶದ್ರೋಹಿ ಕೃತ್ಯವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ಸಿನ ಸರ್ಕಾರ ತನ್ನ ಮನಸ್ಥಿತಿಯನ್ನ ಬದಲಾವಣೆ ಮಾಡ್ಕೋಬೇಕು. ಮೊನ್ನೆ ನಮ್ಮ ಮನೆಗೆ ಒಬ್ಬ ಮುಸ್ಲಿಂ ಲೀಡರ್ ಬಂದಿದ್ರು. ಅವ್ರು ಮಾತಾಡ್ತಾ ಹೇಳಿದ್ರು, ಅಣ್ಣ ನಿಮ್ದೆಲ್ಲ ಸರಿ,
ಎಲ್ಲ ಶಿವಮೊಗ್ಗ ಶಾಂತಿಯಿಂದಿದೆ, ಎಲ್ಲ ಹೌದು, ಯಾಕಷ್ಟೊಂದು ಮುಸಲ್ಮಾನರು ಬೈತೀರಾ? ಇದನ್ನ ನಂಗೆ ಪ್ರಶ್ನೆ ಕೇಳಿದರು. ನಾನು ಒಂದೊಂದೇ ಉದಾಹರಣೆ ಕೊಟ್ಟೆ. ಹರ್ಷ ಕೊಲೆ ಆಯ್ತು, ಇದು ಗೂಂಡಾಗಿರಿ ಅಂತ ತಡ್ಕೋಬೇಕೋ ಬೇಡ? ಈ ಗೂಂಡಾಗಿರಿ ಅಂತ ಒಪ್ಕೋಬೇಡ? ಆ ಕೊಲೆಗಡಕ ಮುಸ್ಲಿಂ ಗೂಂಡ ಅಂತ ಹೇಳ್ಬೇಕೋ ಬೇಡ? ಪಾಕಿಸ್ತಾನದಿಂದ ಅಂತ ಕೂಗ್ತಾ ಇದ್ದಾರೆ. ಇದು ದೋಷದ್ರೋಹಿ ಗೂಂಡಾ ಮುಸಲ್ಮಾನರು ಮಾಡ್ತಾ ಇರೋದಲ್ವೋ ಅಲ್ಲೋ? ಹೌದಲ್ವೋ? ಅವ್ರಿಗೆ ಹೇಳ್ರಿ. ನಾನು ಅದೇ ಹತ್ತತ್ತು ಸರಿ ಹೇಳ್ತಾ ಇರೋದು, ದೇಶದ್ರೋಹಿ ಗೂಂಡಾಗಳು ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಮಾತ್ರ ಟೀಕೆ ವಿನಃ ಯಾವುದೇ ಮುಸಲ್ಮಾನರಿಗೆ, ಬೇರೆ ಮುಸಲ್ಮಾನರಿಗೆ ನಾನು ಟೀಕೆ ಮಾಡ್ತಾ ಇಲ್ಲ. ಹಂಗಾದ್ರೆ ಸರಿ, ಆ ಮುಸಲ್ಮಾನ್ ಒಪ್ಕೋತಾನೆ ತನ್ನ ಮನಸ್ಥಿತಿನ. ಏನೋ ನಮ್ಮ ಭಾವನೆನೇ ತಪ್ಪು ಅಂತ ಅನ್ಕೊಂಡಿದ್ದಾರೆ ಅನೇಕ ಮುಸಲ್ಮಾನರು. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ನವರು ತಮ್ಮ ಮನಸ್ಥಿತಿನೂ ಬದಲಾವಣೆ ಮಾಡ್ಕೋಬೇಕು, ಗೂಂಡಾ ಮುಸಲ್ಮಾನ್ ಬಗ್ಗೆ ಕ್ರಮ ತಗೋಬೇಕು, ದೇಶದ್ರೋಹಿ ಮುಸಲ್ಮಾನ್ ಬಗ್ಗೆ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡೋದಕ್ಕೆ ಇಷ್ಟಪಡ್ತೇನೆ.